ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರತಿಮಾ ಪ್ರಭಾಕರ್. ನಾನಿವತ್ತು ನನ್ನ ದೊಡ್ಡಮ್ಮಂದು ಮನೆಗೆ ಬಂದಿದ್ದೀನಿ. ನಂದು ಸಿಸ್ಟರ್ ಬಂದಿದ್ದಾರೆ ಊರಿನಿಂದ. ಇವ್ರದ್ದು ಮುಖ ಪರಿಚಯ ನಿಮಗೆ ಇದೆ ಅನಿಸುತ್ತೆ. ಇವರು ನಂದು ದೊಡ್ಡಮ್ಮ. ಯೂಟ್ಯೂಬ್ ಚಾನಲ್, ಸಾರಿ, ವೆಲ್ಕಮ್ ಬ್ಯಾಕ್ ಟು ಹರ್ ಯೂಟ್ಯೂಬ್ ಚಾನಲ್. ನೋ ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ ಯೂಟ್ಯೂಬ್ ಚಾನಲ್. ಈಗ ಕರೆಕ್ಟ್ ಬಂತು. ಇವತ್ತು ನಾವೊಂದು ಸಾಂಗ್ ಹೇಳ. ಹಾಯ್ ಗೈಸ್, ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಅದ್ಯಾಕೆ ಝೂಮ್ ಆಗ್ತಿದೆ ಫೇಸ್ ಎಲ್ಲ. ಚಳಿ ಉಂಟು ಗೈಸ್, ಫುಲ್ ಚಳಿ ಇದೆ. ಇವರು ನನ್ನ ದೊಡ್ಡಮ್ಮ, ನನ್ನ ಅಮ್ಮನ ಅಕ್ಕ. ಇವ್ರದ್ದು ಅಕೌಂಟ್ ಬಂದ್ಬಿಟ್ಟು ಇಟ್ಸ್ ಮೀ ಪಲ್ಲವಿ ಪ್ರಭಾಕರ್ ಅಂತ ಇದೆ. ಹೌದು ಗೈಸ್, ಹೌದು. ಇವಳು ಪ್ರತಿಮಾ ಪ್ರಭಾಕರ್, ನಾನು ಪಲ್ಲವಿ ಪ್ರಭಾಕರ್. ನಾವೊಂದು ಅವಾಗ್ಲಿಂದ ಸಾಂಗ್ ಟ್ರೈ ಮಾಡಿದ್ದು. ಇದು ತುಳಸಿ ಸಾಂಗ್ ಹೇಳ್ಬೇಕಂತ ಕೆಲವರೆಲ್ಲ ಕಮೆಂಟ್ ಮಾಡಿದ್ದಾರೆ. ನಾನು ಹಾಕಿದ್ದೆ, ಅದು ಚೆನ್ನಾಗಿಲ್ಲ ಅಷ್ಟೊಂದು, ಅದಕ್ಕೆ ಡಿಲೀಟ್ ಮಾಡಿದ್ದೀನಿ. ಈಗ ನಾವಿಬ್ರು ಸೇರಿ ಸಾಂಗ್ ಹೇಳ್ತೀವಿ. ಎಸ್, ಈಗ ಓಕೆನಾ? ಚೆನ್ನಾಗಿ ಕಾಣಿಸ್ತಿಲ್ಲ ಮಾರೇ ನಾನು. ನೀವು ಎಂತ ಅರ್ಜೆಂಟ್ ಸ್ವಲ್ಪ ಲೈನ್ ಮಾತ್ರ ಹೇಳ್ತೀವಿ. ರೆಡಿ, ಸ್ಟಾರ್ಟ್. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ದಾರಿಯ ನಡುವೆ ನಿನ್ನಯ ಮಾಯೆ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ, ಹೇಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಇವರೊಂದು ಸಾಂಗ್ ಹೇಳ್ತಾರೆ. ಈಗ ಒಂದು ಸಾಂಗ್ ಸತ್ಯ ಒಂದು ಸಾಂಗ್ ಪನ್ಲ ಓಡಲ್ಲ, ಒಂದು ಸಾಂಗ್ ಪಂಡೆ ಮರ್ಲೇ ಏ ಅಕ್ಕನ ಮಿತ್ತು ಕೈದರ್ಪನ ತೆಗ್ದೆ ಇವತ್ತಿನ. ಅಕ್ಕನಿಗೆ ಹೊಡಿಯದೇ ಇರೋ ತಂಗಿ ಯಾರಾದ್ರೂ ಇದಾರ? ಅಕ್ಕನಿಗೆ ಹೊಡೆದ ತಂಗಿಯ ಕೈ ಮತ್ತೆ ಸತ್ತೋಗೋಗಿ ಹೀಗೆ ಆಗ್ತದೆ, ಕೊಕ್ಕೆ ಆಗ್ತದೆ. ಹೌದಾ ಗೈಸ್? ಕೊಕ್ಕೆ ಆಗುತ್ತಾ? ಹೌದು, ನಾನು ಹೇಳ್ತೀನಿ. ಅಕ್ಕ ಎರಡನೇ ಅಮ್ಮ. ಇದು ಸ್ವಲ್ಪ ಜಾಸ್ತಿ ಆಯ್ತಲ್ಲ ಗೈಸ್? ಇಲ್ಲ, ನೀವು ಹೇಳಿ, ನಿಮ್ಮ ಅಕ್ಕ ಎರಡನೇ ಅಮ್ಮ ಅಲ್ಲ? ಬಾಯೆಲ್ಲ ಸೊಟ್ಟ. ಅದೇ ತೆಲ್ಪಡ್ತಾವ. ನಾನೊಂದು ಸಾಂಗ್ ಹೇಳ್ತೀನಿ. ಓಯ್ಯ ಆಗ ಬರುದಿಚ್ಚಿ ಅಂತದೇ ತಾನೆ. ಅವಳು ತಗೊಳ್ತಿದ್ದಾಳೆ ಒಂದು ನಿಮಿಷ ನಿಲ್ಲಿ, ಅದು ಒಳಗಿಂದ ಬರ್ಬೇಕು, ಹಿಂಗೆ ಬರ್ಬೇಕು. ಬರ್ತಾರೆ ನಿಲ್ಲು, ನಾನು ಹೇಳ್ತೀನಿ. ರಾಮರಪ್ಪಣೆಯಿಂದ ಶರದಿಯ ದಾಟಿ ಆ ಮಹಲಂಕೆಯ ಕಂಡೆ ಕಿರೀಟಿ, ರಾಮರಪ್ಪಣೆಯಿಂದ ಶರದಿಯ ದಾಟಿ ಪೋಂಡ್ಯ ಬುಚ್ಚುಷ ಎಂದು ಪ್ರಮಾಣ ಹಾಕದ್ ಮಾಡು. ಅದು ಮಿಸ್ ಆಗಿದೆ ಗೈಸ್, ಮತ್ತೆ ಹೇಳ್ತೇನೆ. ಮತ್ತೆ ಕುಡರ ಪ್ರಾಣಕಾಂತ ಅವಳು ತೋಳಕಾಂತ. ಈಗ ನಾವು ಹೊರಟಿದ್ವಿ, ನಾನು ಡ್ಯೂಟಿಗೆ ಹೊರಟಿದ್ದೀನಿ. ಇವಳು ನಿನ್ನೆ ಬಂದಿದ್ದಷ್ಟೇ ಊರಿನಿಂದ. ಆಯ್ತಾ? ಹೌದು, ನಾಳೆ ಹೋಗ್ತೀನಿ. ಬಾಯ್. ನಾವು ಇವತ್ತೇ ಹೋಗ್ತಾಳೆ ಅಂತ ನನಗೆ ಒಂಥರ ಅನ್ನಿಸ್ತು, ಆದ್ರೆ ಹೋಗಲ್ಲ ಅಂತ. ಇವತ್ತು ನಾಳೆ ಹೋಗ್ತಾಳೆ ಅಂತ. ನೋಡಿ, ಅವಳಿಗೆ ನಾವು ಇಷ್ಟ ಇಲ್ಲ. ಏ ದೊಂಬು ರೆಡಿ ಅನ್ಸುತ್ತೆ, ಬಲ್ತದೆ. ಈಗ ಚಂದ ಕಾಣ್ತಾಳೆ ಅಲ್ವಾ ಗೈಸ್? ಎಂತ ಗೊತ್ತಾ ಗೈಸ್, ನಾನು ಆ್ಯಕ್ಚುಲಿ ಬರೋದ್ರಲ್ಲಿ ಇರಲಿಲ್ಲ. ನೀನು ಮೇಲೆ ಇಡಿಬೇಡನಾ ಇಡಿ. ಇಲ್ಲಿ ಏನಂದರೆ ವಿಶೇಷ ಏನಂದರೆ, ತುಂಬ ಚಳಿ ಇದೆ ಇಲ್ಲಿ. ನಾನು ಊರಲ್ಲಿದ್ದಾಗ ಈ ಚಳಿ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದೇ ಇಲ್ಲಿ ಇದೂ ಊರೇ, ಆದರೆ ಇದು ಇದು ಮಲೆನಾಡು, ಅದು ದಕ್ಷಿಣ ಕನ್ನಡ. ಅಲ್ಲಿ ಸೆಕೆ ಅಲ್ಲ, ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಆದರೆ ಇಲ್ಲಿ ನೋಡುವಾಗ 11 ಗಂಟೆ ಆಗ್ತಾ ಬಂತು, ನನಗೆ ಚಳಿ ಬಿಟ್ಟಿಲ್ಲ. ಸಕ್ಕ ಚಳಿ ಉಂಟು. ಹಾಗೆ ಎಲ್ಲರೂ ಇವರ ಅಕೌಂಟ್ ಫಾಲೋ ಮಾಡಿ. ಇವ್ರದ್ದೆಲ್ಲ ಸಾಂಗ್ ಎಲ್ಲ ಚೆನ್ನಾಗಿದೆ. ಒಂದು ಸಾಂಗ್ ಮೊನ್ನೆ ಹಾಕಿದರೆ ವಾ ವಾ ವಾ, ಎಂಥ ಒಂದು ಸ್ವರ, ಗೋಪಾಲಣ್ಣನ ಸ್ವರದ ಹಾಗೆ
ಕಿರೀಟ ಕಿರೀಟ ಉಂಟು ನನಗೆ, ನನ್ನ ಇದು ಹೊಸ ಕಿರೀಟ ಆಯ್ತಾ. ಕಿರೀಟ. ಇದು ತುಂಬ ಚೆನ್ನಾಗಿದೆ ಹಾಡು. ನೀವು ಒಂದ್ಸರಿ ಹಾಡನ್ನ ಕೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಉಂಟು, ಅದಕ್ಕೆ ಹೋಗಿ ಆಯ್ತಾ. 2 ವಿಡಿಯೋ ಭಯದಲ್ಲಿ ಹಾಕಿದಾಳೆ 2 ವಿಡಿಯೋ, ಆದ್ರೂ ತುಂಬ ಚೆನ್ನಾಗಿದೆ. ಹೌದು ನೋಡಿ, ಒಂದು ಮಚ್ಚೆಯ ಕತೆ ಇನ್ನೂ ಚೆನ್ನಾಗಿದೆ. ನೋಡಿ ಗಾಯ್ಸ್, ಅವ್ರು ಹೇಳಿದ್ರು ನೋಡಿ ನೋಡಿ ನನ್ನ ಮಚ್ಚೆ ನೋಡಿ ಅಂತೆ. ಹೇಗೆ ಅದು ಸಣ್ಣ, ನಾನು ನೋಡಿದಾಗೆ ಸಣ್ಣ ವಯಸ್ಸಿಂದ ಅವಳಿಗೆ ಅದೇ ಮಚ್ಚೆ ಆಯ್ತಾ. ನೋಡಿ ಗೈಸ್, JCB ಬರ್ತುಂಟು, JCB ಅಲ್ಲ ನೋಡಿ, JCB ನೋಡಿ ಗಾಯ್ಸ್. ಈ ಸುಂದರ ಬೆಳದಿಂಗಳ ಈ ತಂಪಿನದಲ್ಲಿ ತಂಗಿ ನನ್ನ ನಡುವಿನಲ್ಲಿ. ಇವಳು ನಂದು ಅಕ್ಕನ ತಂಗಿ ಅಂತ ಹೇಳ್ಬೇಕು ನೀವು ಫಸ್ಟ್. ಹೌದು ಗೈಸ್, ನೋಡಿ ಕುಳ್ಳಿ ಕುಳ್ಳಿ ಕುಳ್ಳಿ. ಕೆಲವರಿಗೆ ನಾವಿಬ್ರು ಹೀಗೆ ಇರೋದು ನೋಡಿ ನಂಜಿ ಆಗ್ತದೆ. ನಂಜೆ ಆಗೋದಿಲ್ಲ ಗೈಸ್, ಅದು ನಂಜೆ ಆಗ್ತದೆ. ಹೊಟ್ಟೆ ಕಿಚ್ಚು ಬರ್ತಾರೆ ಕೆಲವರು. ನಾನು ಇವಳೊಟ್ಟಿಗೆ ಮಾತ್ರ ಇಷ್ಟು ಮರ್ಲು ಕಟ್ಟೋದಿಲ್ಲ, ಅದ್ರಿಲ್ಲ. ನಾನು ಬೇರೆ ಯಾರ ಜೊತೆ ಮರ್ಲು ಕಟ್ಟಲ್ಲ, ನಾನು ಫುಲ್ ಶಿಸ್ತು. ನಿಜ ನಿಜ. ಕೆಲವರೆಲ್ಲ ಕೆಫೆಗೆ ಬಂದಿದ್ದೀರಾ, ನನ್ನ ಗುರ್ತಿಡ್ದಿದ್ದೀರಾ, ತುಂಬ ಥ್ಯಾಂಕ್ಸ್. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ಹುಣ್ಣಿಮೆ ಮಗಳು ತಂಪಿನ ತವರು, ಚಿಲುವಿಗೆ ನಿಧಿಯೋ ಒಲವಿನ ಸುದೆಯೋ.